ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ. ನನ್ನೆಲ್ಲ ವೀಕ್ಷಕರಿಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಯಾಕೋ ಏನೋ ಈ ಮಾಹಿತಿ ಹಕ್ಕ ಮನಮೋಹನ್ ಸಿಂಗ್ರ ಮಾಡಿದ್ದ ಕೆಲವು ಜನ ಅಧಿಕಾರಿ ವರ್ಗಕ್ಕೆ ರಾಜಕಾರಣಿಗಳಿಗೆ ಅರಗಿಸ್ಕೊಳಕ್ಕಾಗ್ವಾತ. ಯಾರ ಒಂದು ಮಾಹಿತಿ ಹಾಕಿನ್ಯಾಗ ಮಾಹಿತಿ ಕೇಳ್ರಂದ್ರೆ ಅಲ್ಲಿ ಏನಾರ ತಪ್ಪು ಮಾಡಿದ್ರಂದ್ರೆ ಅಧಿಕಾರಿಗಳ ಮಾಹಿತಿ ಕೊಡಕ್ಕೆ ಹಿಂದೆ ಟಕಾಕ್ ಶುರು ಮಾಡ್ತಾರೋ, ಇಲ್ದ್ರ ನಿಮ್ಮ ಮನವಿ 81J ಪ್ರಕಾರ ಕೊಡಕ್ಕೆ ಬರೋದಿಲ್ಲ ಅಂತ ಹೇಳಿಬಿಡ್ತಾರೆ. ಮುಂದೆ ಬೇಕಾದ್ರೆ ಅಪೀಲ್ ಮಾಡಿಕೊರು ನೋಡ್ತು ಅಂತಾರೆ ಅವರು. ನಾನು ಒಂದು ಬೆಳಗಾವಿ ನಗರ ಮಾಪನ ಸಿಟಿ ಸರ್ವೆ ಮತ್ತು DDLR ಇವತ್ತು ಈ ವಿಜಯ್ ಕುಮಾರ್ DDLR ಮತ್ತು SV ಕುಲಕರ್ಣಿ EDLR ಬೆಳಗಾವಿಗೆ ಒಂದು 10-12 ಮಾಹಿತಿ ಕೇಳಿದ್ದೇನೆ. ನಾನು ಕೊಟ್ಟು ಒಂದು ತಿಂಗಳ ಮೇಲೆ ಆಯ್ತು. ತಿಂಗಳ ಸಮೀಪ ಬರಂತಲೇ ಇನ್ನೂ ಮಾಹಿತಿಯನ್ನು ತಯಾರು ಮಾಡೋಕ್ಕಿಲ್ಲ ಅವರು DDLR ಇವರ. ಆಮ್ಯಾಗ DDLR ಒಂದು ನನಗೆ ಹಿಂಬರ ಕೊಡ್ತಾರೆ, ಇದನ್ನು ಕೊಡಕ್ಕೆ ಬರೋದಿಲ್ಲ ಅಂದ್ಕೂಡಲೇ ನಾನು ಸರಳವಾಗಿ ಈ ಮಾಹಿತಿ ಹಕ್ಕು ಪುಸ್ತಕ DDLR ಅಂತ ಕೊಯ್ತೇನೆ. ನಾನು ಯಾವ ಇದ್ರ ಪ್ರಕಾರ ನಿಂಗೆ ಕೊಡಕ್ಕೆ ಬರೋದಿಲ್ಲಪ್ಪ ಹೇಳಂತ ಕುಂತಾಗೆ, ಇಲ್ರಿ ತಪ್ಪಾಗೈತಿ ನಾ ಕೊಡ್ತೇನೆ ಅಂತ ಹೇಳ್ತಾರೆ. ನಾನು ಅವ್ರನ್ನ ಏನು ಕೇಳಿನಿ ಅಂದ್ರೆ, DDLR ಅವರ ನಮ್ಮ ಸರ್ಕಾರಿ ನೌಕರರ ನಿನ್ನ ಕಡೆ ಎಷ್ಟು ಮಂದಿ ADLRಗಳು ಬರ್ತಾರೆ, ಅವ್ರ ಡೈರಿಗಳನ್ನ ನೀ ಬಂದಾಗಿಂದ ತೊಗೊಂಡಿಯನ, ಡೈರಿ ಅವ್ರು ಏನು ಬರ್ದಾರೋ, ಏನು ಕೆಲಸ ಮಾಡತ್ತಾರೋ ಇಲ್ಲೋ, ಅಥವಾ ಆಫೀಸ್ಗೆ ಬರ್ತಾರೋ ಇಲ್ಲೋ, ಆಫೀಸ್ ಕೆಲಸ ಮಾಡತ್ತಾರೋ ಏನು ಹೊರಗೆ ಮಾಡತ್ತಾರೋ, ಮತ್ತು ಯಾರ್ಯಾರು ಏನೇನು ಮಾಡತ್ತಾರ ಅನ್ನೋದು ನಿಮ್ಗೆ ನದರಿಗೆ ಐತೋ ಇಲ್ಲ ಅಂತ ಕೇಳಿದಾಗ ಸ್ವಲ್ಪ ಗಡ್ಬಡ್ಸಾಕತ್ತಾವ. ಆಮ್ಯಾಗ ನಾನು ಈ ಬೆಳಗಾವಿ ಸಿಟಿ ADLR SV ಕುಲಕರ್ಣಿ ಅವ್ರಿಗೆ ಭೇಟಿಯಾದಾಗ ಅವ್ರ ಸಿಬ್ಬಂದಿ ಬಗ್ಗೆ ಎಲ್ಲ ನಾನು ಚರ್ಚೆ ಮಾಡಿದೆ. ನನಗೆ ಯಾಕೆ ಮಾಹಿತಿ ಕೊಡುವಲ್ಪ ಅಣ್ಣೆ. ಅವರು ಬಹುತೇಕ ಈ ಗಡ್ಬಡಿಲೇ ಬರೆಯತ್ತಾರ ಅವ್ರ ಡೈರಿಗಳ. ಬಟ್ ಆ ಡೈರಿ ಇನ್ವರ್ಡ್ ಆಗಬೇಕು, ಔಟ್ವರ್ಡ್ ಆಗಬೇಕು, ಯಾವಾಗ ಕೊಟ್ಟಿದ್ದಾರೆ ಬೇಕು, ಈಗ ಕುಂತು ಬರೆದ್ರೆ ಆಗೋದಿಲ್ಲ. 2-3 ವರ್ಷದ ಅವ್ರು ಬಂದಾಗಿಂದ ಬಹುತೇಕ ಡೈರಿಯನ್ನು ಬರೆದಿಲ್ಲ. ಮತ್ತು ಈ DDLR ಕೆಳಗಡೆ ಎಷ್ಟು ಮಂದಿ ADLR ಬರ್ತಾರಲ್ಲ ಅವರು ಡೈರಿ ಬರೆದಿಲ್ಲ. ಯಾಕಂದ್ರೆ ಅವ್ರಿಗೆ ಸೌಡ್ ಇಲ್ಲ ಡೈರಿ ಬರೆಯಕ್ಕೆ, ಅಷ್ಟು ಕೆಲಸ ಅವ್ರಿಗೆ. ಆದರೆ ಕಾನೂನುಬದ್ಧಾಗ್ಯಾರ ಅವ್ರು ಕೆಲಸ ಮಾಡ್ತಾರೇನ? ಇಲ್ಲ, ಕಾನೂನುಬದ್ಧವಾಗಿಯೂ ಮಾಡೋದಿಲ್ಲ. ಯಾರ್ದಾರೆ ಜಾಗ ಯಾರು ಬೇಕಾದವ್ರಿಗೆ, ಯಾರು ಬೇಕಾದವ್ರು ಎಂಟ್ರಿ ಕಾರ್ಡ್ ರೆಕಾರ್ಡ್ ಮಾಡೋದು. ಆಮ್ಯಾಗ ಯಾವ್ದಾರೆ ಒಂದು RTS ಅದನ್ನು ಒಂದು ಇದ್ರಾಗ ಹಾಕಿಸಿ, ಡೂಪ್ಲಿಕೇಟ್ ಅರ್ಜಿ ಹಾಕಿಸಿ ಆನ್ಲೈನ್ದಾಗ, ಆಮ್ಯಾಗ RTS ಕೇಸ್ ಮಾಡಿಸೋದು, ಅಡ್ಡಾಡಿಸೋದು, ಆಮ್ಯಾಗ ಹಿಂಬಾರ ಕೊಡೋದು. ಸೆಕ್ಷನ್ 128, 129 ಅಂದ್ರೆ ಅದನ್ನ ಬಿಟ್ಟು ಅವ್ರು ಏನು ಕೆಲಸ ಮಾಡಕ್ಕೆ ಬರೋದಿಲ್ಲ ಸಿಟಿ ಸರ್ವೆ ADLR. ಬಟ್ ಹಿಂಬಾರ ಕೊಡೋದು ಅಲ್ಲಿ ಸ್ಟಾಪ್ದವರು ಅದಾರ ಒಂದು ತೊಡೆ ಮಂದಿ, ಅವ್ರದ್ದು ಹೆಸರು ಹೇಳ್ತೇನೆ ನಾನು. ಒಟ್ಟಾರೆ ಈಗ ನಾನು 11,000 ರೂಪಾಯಿ ರೊಕ್ಕ ತುಂಬಿದ್ದೇನೆ. ತುಂಬಿರು ನನಗೆ ಇನ್ನೂ ಮಾಹಿತಿ ನಾಳೆ ಕೊಡ್ತೇವೆ ಸರ್, ನಾಡ್ದು ಕೊಡ್ತೇವೆ ಸರ್. 5,000 ಚಿಲ್ಲರ್ ಪೇಜ್ ಅದು ಮಾಹಿತಿ. SI ಫೈಲ್ಗಳು ಕೇಳಿದ್ದೇನೆ ನಾನು, ಕಾಡಾಕೂಡಿ ಉತ್ತಾರ ಕೇಳಿದೆನು. ಆಮ್ಯಾಗ ಯಾವ ಇಲ್ಲಿಗಲ್ ಮಾಡಿದಾರಲ್ಲ ಅಂಥವಿಗೆ ಬರೀ ಒಂದು 3-4 ಅಷ್ಟೇ ಕೇಳಿದ್ದೇನೆ ನಾ. ಮುಂದಿನ ದಿನಮಾನದಾಗ ನೋಡೋಣ ಅವನ್ನ. ಅವರು ಅದನ್ನು ಕೊಡಾಕ ಹಿಂದ್ಮುಂದ್ ಮಾಡಕ್ಕೆ ಶುರು ಮಾಡಿದಾರೆ. ಇರ್ಲಿಲ್ಲ, ನಾವಂಕೆ ಬೇತಾಳ ಬೆನ್ನ ಇದ್ದಂಗನ SV ಕುಲಕರ್ಣಿ ಅವರ ಮುಂದೆ ವಿಜಯ್ ಕುಮಾರ್ ಅವರ, ವಿಜಯ್ ಕುಮಾರ್ ಅವರ KJP ಮಾಡ್ತಾರೆ. ನೀವು KJP ಮಾಡೋದಕ್ಕೆ ಏನು ಒಂದು ಗೈಡ್ಲೈನ್ಸ್ ಐತಿ? ನಿಮ್ಮ ಸುತ್ತಮುತ್ತ ಏಜೆಂಟ್ರೇ ಇರ್ತಾರೋ. ಕುಲಕರ್ಣಿ ಅವರ ನಿಮ್ಮ ಸುತ್ತು ಏಜೆಂಟ್ರೇ ಇರ್ತಾರೆ. ಅಲ್ಲಿ ಬಂದಂಥ ರೈತರು ಜನಸಾಮಾನ್ಯರು ಭಾಳ ಸಲ ನೋಡಿದ್ರೆ ರೆಕಾರ್ಡ್ಗಳು ಅದಾವ. ಅಲ್ಲಿ ಬಂದು ಮುಂಜಾನೆ ಕುಂತ್ರಂದ್ರೆ ಗಿಡಕ್ಕೋ ಬಿಸಿಲಾಗಿ ನಿಂತಿರ್ತಾರೆ ಅವ್ರು. ನಿಮ್ಮ ಆಫೀಸ್ ಮುಂದೆ ಎಂದರೆ ತೆಳಗೆ ಬಂದು ನೋಡಿದಿರಿ, ಬರೀ ಏಜೆಂಟ್ರು ಹಾವಳಿ ನಿಮ್ಮ ಆಫೀಸ್ನಾಗ. ಯಾರು ಬೇಕಾದವ್ರ ಜಾಗ ಯಾರು ಬೇಕಾದವ್ರಿಗೆ ಮಾಡೋದು. KJP ದುಡ್ಡು ಬಂತಂದ್ರೆ ಇಮಿಡಿಯೇಟ್ ಅದು ಏನೈತಿ ಅಂತ ಕಾಗದ ಪತ್ರ ನೋಡಿದ್ರೆ KJP ಮಾಡಿಬಿಟ್ಟಿರ್ತಾರೆ ನಿಮ್ಗೆ. ಅಂಥ ಫೈಲ್ಗಳನ್ನ ಕೇಳಿದೆ. ಈಗ ಮಾಹಿತಿ ಹಾಕಿನಾಗ ಸುಮಾರು ಈ ಅರ್ಜಿಗಳು ಅದಾವ ಇಲ್ಲಿ ಕೇಳಿದ್ದು. ಆದ್ರೆ ಲಗುಟ್ ಕೊಡ್ರಿ, ರೊಕ್ಕ ತುಂಬಿಸಿ ಮ್ಯಾಗೂ ಕೊಡೋದಿಲ್ಲ ನೀವು. ಇನ್ನು ನಿಮ್ಮ ಆಫೀಸ್ನಾಗ ಅಗಸ್ಕಿ ಅಂತ ಅದಾರ ಅವರು, ನೇಚರ್ ಆಫ್ ವರ್ಕ್ ಏನ ಅವರ ಎಂಟ್ರಿ ಕಾರ್ಡ್ ಅವರ ಮಾಡ್ಬೇಕಂತ ಯಾವ ಕಾನೂನದಾಗ ಐತಿ? ADLR ಅವರ DDLR ಅವರ ಅದನ್ನಟ್ಟ ನನಗೆ ಹೇಳ್ರಿ. ಅವ್ರು ಯಾವಾಗ ಫೀಲ್ಡ್ ವರ್ಕ್ ಮಾಡಿದಾರು, ಯಾವಾಗ ಚಕ್ಬಂದಿ ಹಕ್ಬಂದಿ ಮಾಡಿದಾರು, ಯಾವಾಗ ಏನೇನು ಮಾಡಿದಾರು ಪ್ರವೀಣ್ ಅಗಸಿಯವರ, ಅದನ್ನೊಂದು ಸ್ವಲ್ಪ ನನಗೆ ಹೇಳ್ರಿ. ಅದನ್ನು ಮಾಹಿತಿ ಬಹುತೇಕ ನಾ ಕೇಳಿದ್ದೇನೆ ಅಂಬಲ್ಲಿ ನಿಮ್ಗೆ. ಇನ್ನು ಮಹೇಶ್ ನಿಲಜ್ಕರ್, ಇವ್ ಲೋಕಲ್ ಅಂತ ಕರೀತಾರೆ ಅಲ್ಲಿ. ಇವನ ಹೆಸರೇ ಲೋಕಲ್ ಅಂದ್ರೆ ಗೊತ್ತಾಗ್ತೈತೆ. ನೀ ಮಹೇಶ್ ನಿಲಜ್ಕರ, ನೀ ಯಾರು ಬಿಲ್ಡರ್ ಆಫೀಸ್ ಕಡೆ ಬಿಜಾರದಾಗ ಕುಂತ ರವಿವಾರ ದಿವಸ ಕೆಲಸ ಮಾಡಿ ಹೆಂಗೆ ಡೀಲ್ ಮಾಡ್ತಿ, ಯಾವ್ಯಾವ ಏನೇನು ಮಾಡಿದಿ,
ಯಾವ್ಯಾವ ವಾರ್ಡ್ದಾಗ ಏನು ಮಾಡಿದಿ ಅದನ್ನು ಮಾಹಿತಿದಾಗ ಐತಿ, ಇನ್ನೂ ಅದಾವ ಮಾಹಿತಿಗಳು. ಇನ್ನು ಕೋಣಿ ನಿನಗೆ ಎಷ್ಟು ದೊಡ್ಡ ಏರಿಯಾಪ್ಪ, ಮತ್ತು ಯಾರ್ಯಾರನ್ನ ಟ್ರಾನ್ಸ್ಫರ್ ಮಾಡಿ 1ನೇ ವಾರ್ಡ್ದಾಗ ಟ್ರಾನ್ಸ್ಫರ್ ಮಾಡ್ಕೊಂಡು ಬಂದು ಎಷ್ಟು ದೊಡ್ಡ ಏರಿಯಾ ಹಿಡ್ದು ಯಾವ್ಯಾವ ಜಾಗಗಳನ್ನ ಏನೇನು ಮಾಡಿದಿ ಕೋಣಿ ನೀನು. ಇನ್ನು ರಘು ಅಂತ ಒಬ್ಬ ಸೂಪರ್ವೈಸರ್ ಅದ ನೀವು, ಅವ ಪಾಪ 128, 129 ಸೆಕ್ಷನ್ ಬಗ್ಗೆ ಓದಿಲ್ಲ ಅವ, ಬರೀ ಹಿಂಬರ ಕೊಡೋದು ಒಟ್ಟ. ಅವೆಲ್ಲ ದಾಖಲೆಗಳು ಅದಾವ ರಘು. ಇನ್ನು ಜಗತ್ತಿನ 8ನೇ ಅದ್ಭುತ, 9ನೇ ಅದ್ಭುತ, 10ನೇ ಅದ್ಭುತ ಗೊತ್ತಿಲ್ಲ ನನಗೆ. ರವೀಂದ್ರ ರೆಡ್ಡಿ ಅಂತೇಳಿ ಇಲ್ಲಿ ಒಬ್ಬ ಸರ್ವೇರ್ ಅದಾನು, 12 ವರ್ಷ ಹಿಂದಿದ್ದವ ಇದೇ ಸಿಟಿ ಸರ್ವೇದಾಗ, 4 ವರ್ಷ ಡೆಪ್ಯುಟೇಷನ್ ಮ್ಯಾಗಿದ್ದ, 16 ವರ್ಷ ಬಹುತೇಕ ಅವ ಇಲ್ಲಿ ಮಾಡಿದಾನು. ಅವ ಏನು ಮಾಡಿದಾನ ಅನ್ನೋದು ಅದಾವು, ಎಲ್ಲ ಮಾಹಿತಿ ಹಾಕಿನಾಗ ಅದಾವು, ಅವ್ರ ಫೈಲ್ಗಳು ಜಾತಕನೂ ಐತಿ. ಇವತ್ತು ಒಟ್ಟಾರೆ ಈ ಏನು ಹೇಳಿಲ್ಲ ಈಗ, ಮಹೇಶ್ ಆತು, ಕೋಣಿ ಆತು, ರಘು ಆತು, ರವೀಂದ್ರ ರೆಡ್ಡಿ ಆತು, ಇನ್ನೂ ಅನೇಕ ಜನರದ್ದು ಐತದ. ಆಮ್ಯಾಗ SV ಕುಲಕರ್ಣಿ ಅವರ ಈ ಮೊನ್ನಿನ ಅಧಿವೇಶನದಾಗ ಜಯಪ್ರಕಾಶ್ ಅಂತ ಅಡಿಷನಲ್ ಡೈರೆಕ್ಟರ್ ಕಮಿಷನರ್ ಬಂದಿದ್ರು ಬೆಳಗಾವಿಗೆ. ಅವ್ರ ರೂಮ್ನ್ಯಾಗ ನೀವು ಏನು ಮಾಡ್ರಿ SV ಕುಲಕರ್ಣಿ ಅವರ, ಅದು ದೊಡ್ಡ ರೂಮರ್ ಅದೈತೆ, ನನ್ನಂತಕ್ಕೂ ಬಂದಾರ ಅವ್ರು ಇಲ್ದಾಗ ಅವ್ರ ರೂಮ್ನ್ಯಾಗ ಏನು ಮಾಡ್ರಿ ಕುಲಕರ್ಣಿ ಅವರ, ನೀವೇನೇನು ಮಾಡ್ತಾರಿ? ಬರೀ ಏಜೆಂಟ್ರ ಸುತ್ತಮುತ್ತ ಯಾವ ಈ ಸರ್ವೇರ್ಗ ಇವ್ರಿಗೆ ಎಲ್ಲ ನೀವು ಇಲ್ಲಿಗಲ್ ಮಾಡಿದ್ದನ್ನ ಈಗ ಮಾಡ್ಲೇಬೇಕಂತ ಹೇಳ್ತಾರಿ. ಅವು ದಾಖಲೆಗಳು ಅದಾವ. ನನ್ನ ಕಡೆ ದುಡ್ಡು ತುಂಬಿಸ್ಕೊಂಡು ನಿನ್ನ ಮಟ್ಟ ನೀವು ನಿಮ್ಮ ಮಾಹಿತಿ ಹಾಕದ 5,000 ಚಿಲ್ಲರ್ ಪೇಜದ ಮಾಹಿತಿ ಹಾಕಿ ಕೊಟ್ಟಿಲ್ಲ ನನಗೆ. ಇಂದು ಕೊಡ್ತೇನೆ, ನಾಳೆ ಕೊಡ್ತೇನೆ ಸರ್ ಅಂತಾರೆ ಯಾವಾಗ ಕೇಳಿದಾಗ. 1 ತಿಂಗಳ ಮ್ಯಾಗ ಆಗಿ ಗೊತ್ತು. ಒಂದು ಸಿಂಡಿಕೇಟ್ ಮಾಡ್ಕೊಂಡಾರ ನೀವು, ಯಾರು ಕುಲಕರ್ಣಿ ಮತ್ತು ನೀವು ವಿಜಯಕುಮಾರ್ ಅವರ ಸಿಂಡಿಕೇಟ್ ಮಾಡ್ಕೊಂಡ ನೀವು ಯಾವ ದಿವಸ ಹೆಂಗ ಯಾರ್ಯಾರ ಕಡೆಯಿಂದ ಹೆಂಗೆ ತಗೋತಾರಿ, ಏನು ಮಾಡ್ತಾರಿ, KJPಗೆ ಎಷ್ಟು ತಗೋತಾರಿ, ಈ ಖಾತಾಗಳು ಮಾಡಕ್ಕೆ ಏನು ಮಾಡ್ತಾರಿ, ಹೆಂಗೆ ನೀವು ನ್ಯಾಯ ಹಚ್ತಾರಿ. ನೀವು ಒಟ್ಟಾರೆ RTC ಮಾಡಿದ್ದು ಕುಲಕರ್ಣಿ ಅವರ DD ಯಾಕೆ ರಿಜೆಕ್ಟ್ ಮಾಡ್ತಾರವನ್ನ? ಒಂದರೆ ನಿಮ್ಮ ಪರವಾಗಿ ಮಾಡ್ಬೇಕಲ್ಲ, ಇಲ್ಲೂ ರೊಕ್ಕ ತಗೊಳ್ದು ಅಲ್ಲೂ ರಿಜೆಕ್ಟ್ ಮಾಡಿಸೋದ? ನಿಮಗೂ ಕರೆಕ್ಟ್ ಇದ್ರೆ DD ಎಲ್ಲರೂ ಯಾಕೆ ರಿಜೆಕ್ಟ್ ಮಾಡ್ತಾನು? ಒಟ್ಟಾರೆ ನೀವು ಏನಂತ ತಿಳ್ಕೊಂಡ್ರಿ, ಜನರ ಅಂದ್ರೆ ಏನಂತ ತಿಳ್ಕೊಂಡ್ರಿ? ನಿಮ್ಮ ಸ್ಟಾಪ್ ಏನು ಮಾಡತೈತಿ ನೋಡ್ತಾರೆ ಇಲ್ಲೋ? ನಿಮ್ಮ ಸ್ಟಾಪ್ದವ್ರು ಯಾರ್ಯಾರನ್ನ ಏನೇನು ಮಾಡಿ ಯಾವ್ಯಾವ ಫೈಲ್ಗಳು ಇವತ್ತು ಫೈರಿಂಗ್ ರೇಜ್ದು ಬರ್ತೇನೆ, ಅದನ್ನ ಏನು ಮಾಡಿದಾರಿ? ಈಗ ಕೇಳಿದೇನೆ ನಾ, 1-2 SI ಫೈಲ್ ಕೇಳಿದ್ದೇನೆ, ಅದನ್ನ ಮಾಹಿತಿ ಕೊಡ್ರಿ. ಆಮೇಲೆ ಕಾಡ ಕೊಡಿ, ಉತ್ತಾರ ಕೊಡ್ರಿ. ನೀವು ಯಾವ್ಯಾವ ವಾರ್ಡ್ದಾಗ ಏನೇನು ಮಾಡಿದಾರೆ ಮಾಹಿತಿ ಕೇಳಿದನು, ಅದನ್ನ ಕೊಡ್ರಿ. ಆದ್ರೆ ಅದನ್ನ ಬಿಟ್ಟು ಕೇಸ ನೀವು ಹರಿಕತೆ ಪುರಾಣ ಹೇಳ್ರೆ ಈ ಬಾಪುಗೋಡ್ ಕೇಳುದಿಲ್ಲ. ನಿಮ್ಮ ಬಗ್ಗೆ ಅಂಕ ಟೋಟಲ್ ಇಲ್ಲ ಜಾತಕ ಐತೆ. ನೀವು ಎಷ್ಟು ಡಿಲೇ ಮಾಡ್ತೀರಿ ಹಂಗೆ ಅಷ್ಟು ಎಪಿಸೋಡ್ಗಳು ಆಗ್ತಾವ, ಕಂಟಿನ್ಯೂ ಆಗ್ತಾವ. ಕೂಡಲೇ ನೀವು ಇದನ್ನ ನೀವು ಮಾಹಿತಿ ಕೊಟ್ಟ ಮ್ಯಾಗ ಸ್ಟಡಿ ಮಾಡ್ತೇನೆ. ಮತ್ತು ನೀವು ಮಾಹಿತಿ ಕೊಡದೇ ಇದ್ರೆ ಪ್ರತಿ ದಿವಸ ನನ್ನ ಕಡೆ ಸಿಕ್ಕಂತ ಮಾಹಿತಿ ಪ್ರತಿ ದಿವಸ ನೀವು ಮಂದಿನ ಎದುರಿಸ್ಬೇಕಾಗ್ತೈತಿ. ನೀವು ಯಾರಿಗೆ ತ್ರಾಸ ಮಾಡಿದಾರೆ ಇವತ್ತಿನಿಂದ ನನಗೆ ಬರ್ತಾವ ಮಾತು ರಿಕಾರ್ಡ್ಗಳು. ನೀವು ಸರ್ಕಾರಿ ಸೇವಕರ ಪ್ರತಿ ದಿವಸ ನಿಮ್ಮ ಆಫೀಸ್ನಾಗ ಏನು ಮಾಡ್ಬೇಕನ್ನೋದು ಬರಿಬೇಕಲ್ಲ ಡೈರಿ ಒಳಗೆ. ಡೈರಿ ಬರೀದ ನೀವು ಡೈರಿ ಬರೆಯಕ್ಕೆ ಸೌಡಿಲ್ಲ, ನೀವು ಹೆಂಗೆ ಕೆಲಸ ಮಾಡ್ತೀರಿ, ಏನು ಮಾಡತ್ತೀರಿ ನೀವು? ಬರೀ ನಿಮ್ಗೆ ಏಜೆಂಟ್ ಬೇಕು, ನಿಮ್ಗೆ ಇಲ್ಲಿಗಲ್ ಕೆಲಸಗಳು ಬೇಕು, ದುಡ್ಡು ಮಾಡೋದು ಬೇಕು ಅಂತ ಮಂದಿ ಮಾತಾಡ್ತೈತಿ. ಅದನ್ನು ವಿಜಯಕುಮಾರ್ DD ಅವರ, ನೀವು ದಾವಣಗೆರೆಯಾಗ ಮನಿ ಕಟ್ಟತ್ತೀರಿ ಅಂತ ದೊಡ್ಡದ, ನಿಮ್ಮ ತಮ್ಮ ಬರ್ತಾನಂತ ಮ್ಯಾಗಿನ ಮ್ಯಾಗ. ಒಟ್ಟಾರೆ ಕೂಡಲೇ ನನಗೆ ಮಾಹಿತಿ ಕೊಡ್ಲಿಲ್ಲ ಅಂದ್ರೆ ಪ್ರತಿ ದಿವಸ ನಿಮ್ಮ ಕರ್ಮಕಾಂಡ ಬೆಳಗಾವಿ ಜಿಲ್ಲಾ ನಿಮ್ಮನ್ನ ಎದ್ದ ಬರುವ ನಿಮ್ಮ ಆಫೀಸ್ಗೆ ಬಂದು ನಿಂದ್ರು ಹಂಗೆ ಮಾಡ್ತೈತಿ ಗರ್ದಿಗ. ಮತ್ತ ಕೂಡಲೇ ನನಗೆ ಮಾಹಿತಿ ಕೊಡಬೇಕು. ಇದು ಸುಮ್ಮನೆ ಪ್ರಿಮೆಂಬಲ್ ಐತಿ ಕುಲಕರ್ಣಿ ಅವರ, ವಿಜಯಕುಮಾರ್ ಅವರ. ಆ 26-27 ಜನ ADLRದು ಡೈರಿ ಬೇಕು ನನಗೆ. ಯಾವಾಗ ಕೊಟ್ರಿ, ಯಾವಾಗ ಎಂಟ್ರಿ ಆತು, ಏನಾತ ಆಫೀಸ್ನಾಗ ನೀವು ಏನು ಕೆಲಸ ಮಾಡಿದೆ ನೋಡ್ಬೇಕು. ಅದು RTIದಾಗ ಸ್ಪಷ್ಟ ಐತದ. ಆ ಕೇಳಿದ ದಾಖಲೆ ನೀವು ಕೊಡ್ಲಿಲ್ಲ ಅಂದ್ರೆ ನಾಳೆ ಮತ್ತೆ ನಿಮ್ಮ ರಿಟೈರ್ಡ್ ಪೆನ್ಷನ್ ಪ್ರಮೋಷನ್ಗಳದಾವು. ಭಾಳ ಹುಷಾರಾಗಿ ಬಡ ಜನರ, ಸಾಮಾನ್ಯ ಜನರ ಕೆಲಸ ಮಾಡ್ಬೇಕಂತ ಗರ್ದಿಗಮ್ಮತ್ ಆಗ್ರಹ ಮಾಡ್ತೈತಿ. ನಮಸ್ಕಾರ.